ಚಿತ್ರರಂಜಿತ್ ಹಾಗೆ ಸಂಪರ್ಕದಲ್ಲೇರಿ ದೆಹಲಿ ಕೆಂಪುಕೋಟೆ ಬಳಿ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಸ್ಫೋಟಕ ಮಾಹಿತಿ ಸಿಗ್ತಾ ಇದೆ. ಭಾರಿ ಸಾವು ನೋವಿಗೆ ಪ್ಲಾನ್ ಮಾಡಿದ್ದ ಡೆವಿಲ್ ಡಾಕ್ಟರ್. ದೆಹಲಿ ಸ್ಫೋಟದ ರೂವಾರಿ ಡಾಕ್ಟರ್ ಉಮರ್ ನಬಿ ಅರ್ಧ ದಾರಿಯಲ್ಲೇ ಕಾರು ಸ್ಫೋಟಗೊಂಡು ಮುಂದೆ ನಡೆಯಬೇಕಾಗಿದ್ದಂತ ಮಹಾದುರಂತ ತಪ್ಪಿತ. ಹಾಗಾದ್ರೆ ಇದು ಸ್ಫೋಟಕ ಮಾಹಿತಿಗಳು ಈಗ ಸಿಗ್ತಾ ಇರೋದು. ಫರೀದಾಬಾದ್ನಿಂದ ಸ್ಫೋಟಕ ವಸ್ತುವಿನ ಸಮೇತವಾಗಿ ಈತ ದೆಹಲಿಗೆ ಬಂದಿದ್ದ. ಅಲ್ಲಿಂದ ಬೇರೆ ಎಲ್ಲಿಗೋ ಹೋಗಬೇಕಾಗಿತ್ತೇನೋ, ಆದ್ರೆ ದಾರಿ ಮಧ್ಯದಲ್ಲಿ ಸ್ಫೋಟಗೊಂಡಿದೆ ಅನ್ನೋದಾದ್ರೆ ಇವರ ಮುಂದಿನ ಮಹಾ ದುರಂತದ ಪ್ಲಾನ್ ಏನಾಗಿತ್ತು ನೋಡಿ. ಈ ಡಾಕ್ಟರ್ ಉಮರ್ ನಬಿ ಅರ್ಧ ದಾರಿಯಲ್ಲೇ ಕಾರ್ ಸ್ಫೋಟಗೊಂಡಿದೆ. ಹಾಗಾದ್ರೆ ಈತ ಎಲ್ಲಿ ತಗೊಂಡು ಹೋಗ್ತಿದ್ದ ಸ್ಫೋಟಕ ವಸ್ತುಗಳನ್ನ, ಎಲ್ಲಿಗೆ ತಗೊಂಡು ಹೋಗ್ತಿದ್ದ ನೋಡಿ. ಫರೀದಾಬಾದ್ನಿಂದ ಸೋಮವಾರ ಬೆಳಗ್ಗೆ 7:30 ಸುಮಾರಿಗೆ ಹೊರಡ್ತಾನೆ. 7:30 ಹೊರಟಂತ ಆ ಡಾಕ್ಟರ್ ಉಮರ್ I-20 ಕಾರ್ನಲ್ಲಿ ಸೀದಾ ಮಧ್ಯಾಹ್ನ 3:19ಕ್ಕೆ ಬಂದು ತಲುಪಿದ್ದು ದೆಹಲಿಯ ಸುನೇರಿ ಮಸೀದಿ ಬಳಿ ಕಾರ್ ಪಾರ್ಕಿಂಗ್ ಬರ್ತಾನೆ. ಸಂಜೆ 6:22ರವರೆಗೂ ಕೂಡ ಪಾರ್ಕಿಂಗ್ ಜಾಗದಲ್ಲೇ ಕಾರನ್ನು ನಿಲ್ಲಿಸಿರ್ತಾನೆ. 3 ಗಂಟೆಗಳ ಕಾಲವೂ ಕೂಡ ಡಾಕ್ಟರ್ ಉಮರ್ ಕಾರಿನಲ್ಲೇ ಇದ್ದ ಅನ್ನೋ ಮಾಹಿತಿ ಇದೆ. ಅಷ್ಟೊಂದು ಸಮಯ ಆತ ಕಾರ್ನಲ್ಲಿ ಕೂತು ಏನ್ ಮಾಡ್ತಾ ಇದ್ದ? ಮಧ್ಯಾಹ್ನ 3:19ಕ್ಕೆ ದೆಹಲಿಯ ಸುನೇರಿ ಮಸೀದಿ ಬಳಿ ಇರುವಂತಹ ಕಾರ್ ಪಾರ್ಕಿಂಗ್ಗೆ ಬರುವಂತ ಆತ ಸಂಜೆ 6:22ರವರೆಗೂ ಕೂಡ ಅಂದ್ರೆ ಹತ್ರ 3 ಗಂಟೆಗಳ ಕಾಲ ಆತ ಏನ್ ಮಾಡಿದ್ದ ಅನ್ನೋದು ಈಗ ಸದ್ಯಕ್ಕಿರುವಂತ ಕುತೂಹಲ. ಅದೇ ಆಯಾಮದಲ್ಲೂ ಕೂಡ ತನಿಖೆ ನಡೀತಾ ಇದೆ. ಸತತ ನೋಡಿ, ಈತ ಡಾಕ್ಟರ್ ಉಮರ್ ವೈಟ್ ಕಾಲರ್ ಟೆರರಿಸ್ಟ್ ಈತನೇ ಅಂತ ಹೇಳಲಾಗ್ತಾ ಇದೆ. ಈತ ಕಾರನ್ನ ಚಲಾಯಿಸಿಕೊಂಡು ಬಂದಿರೋದು ಕೂಡ ಗೊತ್ತಾಗಿದೆ. ಆ ಒಂದು ದೃಶ್ಯವನ್ನ ನೋಡ್ತಾ ಇದ್ದೀವಿ. ಮತ್ತೊಂದು ದೃಶ್ಯವನ್ನ ಕೂಡ ನೀವು ನೋಡಬಹುದು. ಇಲ್ಲಿ ಎಮಿಷನ್ ಟೆಸ್ಟ್ ಅನ್ನ ಮಾಡಿಸೋದಕ್ಕೆ ಅಂತೇಳಿ ಕಾರ್ನ ನಿಲ್ಲಿಸಿದ್ದ ಅಂತ ಕಾಣುತ್ತೆ. ಆ ಒಂದು ದೃಶ್ಯವನ್ನ ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ರಿ. ಇಲ್ಲಿಂದ ಹೋದಂತ ಡಾಕ್ಟರ್ ಉಮರ್ ಅಲ್ಲಿ ಸ್ಫೋಟಗೊಂಡಂತ ಸಂದರ್ಭದಲ್ಲಿ ಆತನೇ ಇದ್ದ ಅಥವಾ ಬೇರೆಯವರಿದ್ರ ಅನ್ನೋದ್ರ ಬಗ್ಗೆ ತನಿಖೆ ನಡೆತಾ ಇದೆ. DNA ಪರೀಕ್ಷೆ ಕೂಡ ನಡೀತಾ ಇದೆ. ಒಂದು ಅಂತಿಮವಾದಂತ ವರದಿ ಬಂದ ಬಳಿಕವಷ್ಟೇ ಗೊತ್ತು. ರಂಜಿತ್ ಹಾಗೆ ಸಂಪರ್ಕದಲ್ಲೇರಿ ದೆಹಲಿ ಕೆಂಪುಕೋಟೆ ಬಳಿ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಸ್ಫೋಟಕ ಮಾಹಿತಿ ಸಿಗ್ತಾ ಇದೆ. ಭಾರಿ ಸಾವು ನೋವಿಗೆ ಪ್ಲಾನ್ ಮಾಡಿದ್ದ ಡೆವಿಲ್ ಡಾಕ್ಟರ್. ದೆಹಲಿ ಸ್ಫೋಟದ ರೂವಾರಿ ಡಾಕ್ಟರ್ ಉಮರ್ ನಬಿ ಅರ್ಧ ದಾರಿಯಲ್ಲೇ ಕಾರು ಸ್ಫೋಟಗೊಂಡು ಮುಂದೆ ನಡೆಯಬೇಕಾಗಿದ್ದಂತ ಮಹಾದುರಂತ ತಪ್ಪಿತ. ಹಾಗಾದ್ರೆ ಇದು ಸ್ಫೋಟಕ ಮಾಹಿತಿಗಳು ಈಗ ಸಿಗ್ತಾ ಇರೋದು. ಫರೀದಾಬಾದ್ನಿಂದ ಸ್ಫೋಟಕ ವಸ್ತುವಿನ ಸಮೇತವಾಗಿ ಈತ ದೆಹಲಿಗೆ ಬಂದಿದ್ದ. ಅಲ್ಲಿಂದ ಬೇರೆ ಎಲ್ಲಿಗೋ ಹೋಗಬೇಕಾಗಿತ್ತೇನೋ, ಆದ್ರೆ ದಾರಿ ಮಧ್ಯದಲ್ಲಿ ಸ್ಫೋಟಗೊಂಡಿದೆ ಅನ್ನೋದಾದ್ರೆ ಇವರ ಮುಂದಿನ ಮಹಾ ದುರಂತದ ಪ್ಲಾನ್ ಏನಾಗಿತ್ತು ನೋಡಿ. ಈ ಡಾಕ್ಟರ್ ಉಮರ್ ನಬಿ ಅರ್ಧ ದಾರಿಯಲ್ಲೇ ಕಾರ್ ಸ್ಫೋಟಗೊಂಡಿದೆ. ಹಾಗಾದ್ರೆ ಈತ ಎಲ್ಲಿ ತಗೊಂಡು ಹೋಗ್ತಿದ್ದ ಸ್ಫೋಟಕ ವಸ್ತುಗಳನ್ನ, ಎಲ್ಲಿಗೆ ತಗೊಂಡು ಹೋಗ್ತಿದ್ದ ನೋಡಿ. ಫರೀದಾಬಾದ್ನಿಂದ ಸೋಮವಾರ ಬೆಳಗ್ಗೆ 7:30 ಸುಮಾರಿಗೆ ಹೊರಡ್ತಾನೆ. 7:30 ಹೊರಟಂತ ಆ ಡಾಕ್ಟರ್ ಉಮರ್ I-20 ಕಾರ್ನಲ್ಲಿ ಸೀದಾ ಮಧ್ಯಾಹ್ನ 3:19ಕ್ಕೆ ಬಂದು ತಲುಪಿದ್ದು ದೆಹಲಿಯ ಸುನೇರಿ ಮಸೀದಿ ಬಳಿ ಕಾರ್ ಪಾರ್ಕಿಂಗ್ ಬರ್ತಾನೆ. ಸಂಜೆ 6:22ರವರೆಗೂ ಕೂಡ ಪಾರ್ಕಿಂಗ್ ಜಾಗದಲ್ಲೇ ಕಾರನ್ನು ನಿಲ್ಲಿಸಿರ್ತಾನೆ. 3 ಗಂಟೆಗಳ ಕಾಲವೂ ಕೂಡ ಡಾಕ್ಟರ್ ಉಮರ್ ಕಾರಿನಲ್ಲೇ ಇದ್ದ ಅನ್ನೋ ಮಾಹಿತಿ ಇದೆ. ಅಷ್ಟೊಂದು ಸಮಯ ಆತ ಕಾರ್ನಲ್ಲಿ ಕೂತು ಏನ್ ಮಾಡ್ತಾ ಇದ್ದ? ಮಧ್ಯಾಹ್ನ 3:19ಕ್ಕೆ ದೆಹಲಿಯ ಸುನೇರಿ ಮಸೀದಿ ಬಳಿ ಇರುವಂತಹ ಕಾರ್ ಪಾರ್ಕಿಂಗ್ಗೆ ಬರುವಂತ ಆತ ಸಂಜೆ 6:22ರವರೆಗೂ ಕೂಡ ಅಂದ್ರೆ ಹತ್ರ 3 ಗಂಟೆಗಳ ಕಾಲ ಆತ ಏನ್ ಮಾಡಿದ್ದ ಅನ್ನೋದು ಈಗ ಸದ್ಯಕ್ಕಿರುವಂತ ಕುತೂಹಲ. ಅದೇ ಆಯಾಮದಲ್ಲೂ ಕೂಡ ತನಿಖೆ ನಡೀತಾ ಇದೆ. ಸತತ ನೋಡಿ, ಈತ ಡಾಕ್ಟರ್ ಉಮರ್ ವೈಟ್ ಕಾಲರ್ ಟೆರರಿಸ್ಟ್ ಈತನೇ ಅಂತ ಹೇಳಲಾಗ್ತಾ ಇದೆ. ಈತ ಕಾರನ್ನ ಚಲಾಯಿಸಿಕೊಂಡು ಬಂದಿರೋದು ಕೂಡ ಗೊತ್ತಾಗಿದೆ. ಆ ಒಂದು ದೃಶ್ಯವನ್ನ ನೋಡ್ತಾ ಇದ್ದೀವಿ. ಮತ್ತೊಂದು ದೃಶ್ಯವನ್ನ ಕೂಡ ನೀವು ನೋಡಬಹುದು. ಇಲ್ಲಿ ಎಮಿಷನ್ ಟೆಸ್ಟ್ ಅನ್ನ ಮಾಡಿಸೋದಕ್ಕೆ ಅಂತೇಳಿ ಕಾರ್ನ ನಿಲ್ಲಿಸಿದ್ದ ಅಂತ ಕಾಣುತ್ತೆ. ಆ ಒಂದು ದೃಶ್ಯವನ್ನ ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ರಿ. ಇಲ್ಲಿಂದ ಹೋದಂತ ಡಾಕ್ಟರ್ ಉಮರ್ ಅಲ್ಲಿ ಸ್ಫೋಟಗೊಂಡಂತ ಸಂದರ್ಭದಲ್ಲಿ ಆತನೇ ಇದ್ದ ಅಥವಾ ಬೇರೆಯವರಿದ್ರ ಅನ್ನೋದ್ರ ಬಗ್ಗೆ ತನಿಖೆ ನಡೆತಾ ಇದೆ. DNA ಪರೀಕ್ಷೆ ಕೂಡ ನಡೀತಾ ಇದೆ. ಒಂದು ಅಂತಿಮವಾದಂತ ವರದಿ ಬಂದ ಬಳಿಕವಷ್ಟೇ ಗೊತ್ತಾಗುತ್ತೆ. ರಂಜಿತ್ ಹಾಗೆ ಸಂಪರ್ಕದಲ್ಲೇರಿ
ದೆಹಲಿ ಕೆಂಪುಕೋಟೆ ಬಳಿ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಸ್ಫೋಟಕ ಮಾಹಿತಿ ಸಿಗ್ತಾ ಇದೆ. ಭಾರಿ ಸಾವು ನೋವಿಗೆ ಪ್ಲಾನ್ ಮಾಡಿದ್ನ ಡೆವಿಲ್ ಡಾಕ್ಟರ್. ದೆಹಲಿ ಸ್ಫೋಟದ ರೂವಾರಿ ಡಾಕ್ಟರ್ ಉಮರ್ ನಬಿ ಅರ್ಧ ದಾರಿಯಲ್ಲೇ ಕಾರು ಸ್ಫೋಟಗೊಂಡು ಮುಂದೆ ನಡೆಯಬೇಕಾಗಿದ್ದಂತ ಮಹಾದುರಂತ ತಪ್ಪಿತ. ಹಾಗಾದ್ರೆ ಇದು ಸ್ಫೋಟಕ ಮಾಹಿತಿಗಳು ಈಗ ಸಿಗ್ತಾ ಇರೋದು. ಫರೀದಾಬಾದ್ನಿಂದ ಸ್ಫೋಟಕ ವಸ್ತುವಿನ ಸಮೇತವಾಗಿ ಈತ ದೆಹಲಿಗೆ ಬಂದಿದ್ದ. ಅಲ್ಲಿಂದ ಬೇರೆ ಎಲ್ಲಿಗೋ ಹೋಗಬೇಕಾಗಿತ್ತೇನೋ, ಆದ್ರೆ ದಾರಿ ಮಧ್ಯದಲ್ಲಿ ಸ್ಫೋಟಗೊಂಡಿದೆ ಅನ್ನೋದಾದ್ರೆ ಇವರ ಮುಂದಿನ ಮಹಾ ದುರಂತದ ಪ್ಲಾನ್ ಏನಾಗಿತ್ತು ನೋಡಿ. ಈ ಡಾಕ್ಟರ್ ಉಮರ್ ನಬಿ ಅರ್ಧ ದಾರಿಯಲ್ಲೇ ಕಾರು ಸ್ಫೋಟಗೊಂಡಿದೆ. ಹಾಗಾದ್ರೆ ಈತ ಎಲ್ಲಿ ತಗೊಂಡು ಹೋಗ್ತಿದ್ದ ಸ್ಫೋಟಕ ವಸ್ತುಗಳನ್ನ, ಎಲ್ಲಿಗೆ ತಗೊಂಡು ಹೋಗ್ತಿದ್ದ ನೋಡಿ. ಫರೀದಾಬಾದ್ನಿಂದ ಸೋಮವಾರ ಬೆಳಗ್ಗೆ 7:30 ಸುಮಾರಿಗೆ ಹೊರಡ್ತಾನೆ. 7:30ಗೆ ಹೊರಟಂತ ಆ ಡಾಕ್ಟರ್ ಉಮರ್ I-20 ಕಾರಲ್ಲಿ ಸೀದಾ ಮಧ್ಯಾಹ್ನ 3:19ಕ್ಕೆ ಬಂದು ತಲುಪಿದ್ದು ದೆಹಲಿಯ ಸುನೇರಿ ಮಸೀದಿ ಬಳಿ ಕಾರ್ ಪಾರ್ಕಿಂಗ್ ಬರ್ತಾನೆ. ಸಂಜೆ 6:22ರವರೆಗೂ ಕೂಡ ಪಾರ್ಕಿಂಗ್ ಜಾಗದಲ್ಲೇ ಕಾರನ್ನು ನಿಲ್ಲಿಸಿರ್ತಾನೆ. 3 ಗಂಟೆಗಳ ಕಾಲವೂ ಕೂಡ ಡಾಕ್ಟರ್ ಉಮರ್ ಕಾರಿನಲ್ಲೇ ಇದ್ದ ಅನ್ನೋ ಮಾಹಿತಿ ಇದೆ. ಅಷ್ಟೊಂದು ಸಮಯ ಆತ ಕಾರ್ನಲ್ಲಿ ಕೂತು ಏನು ಮಾಡ್ತಾ ಇದ್ದ? ಮಧ್ಯಾಹ್ನ 3:19ಕ್ಕೆ ದೆಹಲಿಯ ಸುನೇರಿ ಮಸೀದಿ ಬಳಿ ಇರುವಂತಹ ಕಾರ್ ಪಾರ್ಕಿಂಗ್ಗೆ ಬರುವಂತ ಆತ ಸಂಜೆ 6:22ರವರೆಗೂ ಕೂಡ ಅಂದ್ರೆ ಹತ್ರ 3 ಗಂಟೆಗಳ ಕಾಲ ಆತ ಏನ್ ಮಾಡಿದ್ದ ಅನ್ನೋದು ಈಗ ಸದ್ಯಕ್ಕಿರುವಂತ ಕುತೂಹಲ. ಅದೇ ಆಯಾಮದಲ್ಲೂ ಕೂಡ ತನಿಖೆ ನಡೀತಾ ಇದೆ. ಸತತ ನೋಡಿ, ಈತ ಡಾಕ್ಟರ್ ಉಮರ್ ವೈಟ್ ಕಾಲರ್ ಟೆರರಿಸ್ಟ್ ಈತನೇ ಅಂತ ಹೇಳಲಾಗ್ತಾ ಇದೆ. ಈತ ಕಾರನ್ನ ಚಲಾಯಿಸಿಕೊಂಡು ಬಂದಿರೋದು ಕೂಡ ಗೊತ್ತಾಗಿದೆ. ಆ ಒಂದು ದೃಶ್ಯವನ್ನ ನೋಡ್ತಾ ಇದ್ದೀವಿ. ಮತ್ತೊಂದು ದೃಶ್ಯವನ್ನ ಕೂಡ ನೀವು ನೋಡಬಹುದು. ಇಲ್ಲಿ ಎಮಿಷನ್ ಟೆಸ್ಟ್ ಅನ್ನ ಮಾಡಿಸೋದಕ್ಕೆ ಅಂತೇಳಿ ಕಾರ್ನ ನಿಲ್ಲಿಸಿದ್ದ ಅಂತ ಕಾಣುತ್ತೆ. ಆ ಒಂದು ದೃಶ್ಯವನ್ನ ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ರಿ. ಇಲ್ಲಿಂದ ಹೋದಂತ ಡಾಕ್ಟರ್ ಉಮರ್ ಅಲ್ಲಿ ಸ್ಫೋಟಗೊಂಡಂತ ಸಂದರ್ಭದಲ್ಲಿ ಆತನೇ ಇದ್ದ ಅಥವಾ ಬೇರೆಯವರಿದ್ರ ಅನ್ನೋದ್ರ ಬಗ್ಗೆ ತನಿಖೆ ನಡೆತಾ ಇದೆ. DNA ಪರೀಕ್ಷೆ ಕೂಡ ನಡೀತಾ ಇದೆ. ಒಂದು ಅಂತಿಮವಾದಂತ ವರದಿ ಬಂದ ಬಳಿಕವಷ್ಟೇ ಗೊತ್ತಾಗುತ್ತೆ. ರಂಜಿತ್ ಹಾಗೆ ಸಂಪರ್ಕದಲ್ಲಿರಿ. ದೆಹಲಿ ಕೆಂಪುಕೋಟೆ ಬಳಿ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಸ್ಫೋಟಕ ಮಾಹಿತಿ ಸಿಗ್ತಾ ಇದೆ. ಭಾರಿ ಸಾವು ನೋವಿಗೆ ಪ್ಲಾನ್ ಮಾಡಿದ್ನ ಡೆವಿಲ್ ಡಾಕ್ಟರ್. ದೆಹಲಿ ಸ್ಫೋಟದ ರೂವಾರಿ ಡಾಕ್ಟರ್ ಉಮರ್ ನಬಿ ಅರ್ಧ ದಾರಿಯಲ್ಲೇ ಕಾರು ಸ್ಫೋಟಗೊಂಡು ಮುಂದೆ ನಡೆಯಬೇಕಾಗಿದ್ದಂತ ಮಹಾದುರಂತ ತಪ್ಪಿತ. ಹಾಗಾದ್ರೆ ಇದು ಸ್ಫೋಟಕ ಮಾಹಿತಿಗಳು ಈಗ ಸಿಗ್ತಾ ಇರೋದು. ಫರೀದಾಬಾದ್ನಿಂದ ಸ್ಫೋಟಕ ವಸ್ತುವಿನ ಸಮೇತವಾಗಿ ಈತ ದೆಹಲಿಗೆ ಬಂದಿದ್ದ. ಅಲ್ಲಿಂದ ಬೇರೆ ಎಲ್ಲಿಗೋ ಹೋಗಬೇಕಾಗಿತ್ತೇನೋ, ಆದ್ರೆ ದಾರಿ ಮಧ್ಯದಲ್ಲಿ ಸ್ಫೋಟಗೊಂಡಿದೆ ಅನ್ನೋದಾದ್ರೆ ಇವರ ಮುಂದಿನ ಮಹಾ ದುರಂತದ ಪ್ಲಾನ್ ಏನಾಗಿತ್ತು ನೋಡಿ. ಈ ಡಾಕ್ಟರ್ ಉಮರ್ ನಬಿ ಅರ್ಧ ದಾರಿಯಲ್ಲೇ ಕಾರು ಸ್ಫೋಟಗೊಂಡಿದೆ. ಹಾಗಾದ್ರೆ ಈತ ಎಲ್ಲಿ ತಗೊಂಡು ಹೋಗ್ತಿದ್ದ ಸ್ಫೋಟಕ ವಸ್ತುಗಳನ್ನ, ಎಲ್ಲಿಗೆ ತಗೊಂಡು ಹೋಗ್ತಿದ್ದ ನೋಡಿ. ಫರೀದಾಬಾದ್ನಿಂದ ಸೋಮವಾರ ಬೆಳಗ್ಗೆ 7:30 ಸುಮಾರಿಗೆ ಹೊರಡ್ತಾನೆ. 7:30ಗೆ ಹೊರಟಂತ ಆ ಡಾಕ್ಟರ್ ಉಮರ್ I-20 ಕಾರಲ್ಲಿ ಸೀದಾ ಮಧ್ಯಾಹ್ನ 3:19ಕ್ಕೆ ಬಂದು ತಲುಪಿದ್ದು ದೆಹಲಿಯ ಸುನೇರಿ ಮಸೀದಿ ಬಳಿ ಕಾರ್ ಪಾರ್ಕಿಂಗ್ ಬರ್ತಾನೆ. ಸಂಜೆ 6:22ರವರೆಗೂ ಕೂಡ ಪಾರ್ಕಿಂಗ್ ಜಾಗದಲ್ಲೇ ಕಾರನ್ನು ನಿಲ್ಲಿಸಿರ್ತಾನೆ. 3 ಗಂಟೆಗಳ ಕಾಲವೂ ಕೂಡ ಡಾಕ್ಟರ್ ಉಮರ್ ಕಾರಿನಲ್ಲೇ ಇದ್ದ ಅನ್ನೋ ಮಾಹಿತಿ ಇದೆ. ಅಷ್ಟೊಂದು ಸಮಯ ಆತ ಕಾರ್ನಲ್ಲಿ ಕೂತು ಏನು ಮಾಡ್ತಾ ಇದ್ದ? ಮಧ್ಯಾಹ್ನ 3:19ಕ್ಕೆ ದೆಹಲಿಯ ಸುನೇರಿ ಮಸೀದಿ ಬಳಿ ಇರುವಂತಹ ಕಾರ್ ಪಾರ್ಕಿಂಗ್ಗೆ ಬರುವಂತ ಆತ ಸಂಜೆ 6:22ರವರೆಗೂ ಕೂಡ ಅಂದ್ರೆ ಹತ್ರ 3 ಗಂಟೆಗಳ ಕಾಲ ಆತ ಏನ್ ಮಾಡಿದ್ದ ಅನ್ನೋದು ಈಗ ಸದ್ಯಕ್ಕಿರುವಂತ ಕುತೂಹಲ. ಅದೇ ಆಯಾಮದಲ್ಲೂ ಕೂಡ ತನಿಖೆ ನಡೀತಾ ಇದೆ. ಸತತ ನೋಡಿ, ಈತ ಡಾಕ್ಟರ್ ಉಮರ್ ವೈಟ್ ಕಾಲರ್ ಟೆರರಿಸ್ಟ್ ಈತನೇ ಅಂತ ಹೇಳಲಾಗ್ತಾ ಇದೆ. ಈತ ಕಾರನ್ನ ಚಲಾಯಿಸಿಕೊಂಡು ಬಂದಿರೋದು ಕೂಡ ಗೊತ್ತಾಗಿದೆ. ಆ ಒಂದು ದೃಶ್ಯವನ್ನ ನೋಡ್ತಾ ಇದ್ದೀವಿ. ಮತ್ತೊಂದು ದೃಶ್ಯವನ್ನ ಕೂಡ ನೀವು ನೋಡಬಹುದು. ಇಲ್ಲಿ ಎಮಿಷನ್ ಟೆಸ್ಟ್ ಅನ್ನ ಮಾಡಿಸೋದಕ್ಕೆ ಅಂತೇಳಿ ಕಾರ್ನ ನಿಲ್ಲಿಸಿದ್ದ ಅಂತ ಕಾಣುತ್ತೆ. ಆ ಒಂದು ದೃಶ್ಯವನ್ನ ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ರಿ. ಇಲ್ಲಿಂದ ಹೋದಂತ ಡಾಕ್ಟರ್ ಉಮರ್ ಅಲ್ಲಿ ಸ್ಫೋಟಗೊಂಡಂತ ಸಂದರ್ಭದಲ್ಲಿ ಆತನೇ ಇದ್ದ ಅಥವಾ ಬೇರೆಯವರಿದ್ರ ಅನ್ನೋದ್ರ ಬಗ್ಗೆ ತನಿಖೆ ನಡೆತಾ ಇದೆ. DNA ಪರೀಕ್ಷೆ ಕೂಡ ನಡೀತಾ ಇದೆ. ಒಂದು ಅಂತಿಮವಾದಂತ ವರದಿ ಬಂದ ಬಳಿಕವಷ್ಟೇ ಗೊತ್ತಾಗುತ್ತೆ.